ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 93. ಮುಂಬೈನ ಆ ಖಾಸಗಿ ಆಸ್ಪತ್ರೆ. ಅದರ ಹೊರಗಿನ ನೋಟ ಶಾಂತವಾಗಿದ್ದರೂ ಅದರ 5ನೇ ಮಹಡಿಯಲ್ಲಿದ್ದ ಆ ಪ್ರತ್ಯೇಕಿಸಲ್ಪಟ್ಟ VIP ವಾರ್ಡ್ ಕಣ್ಣಿಗೆ ಕಾಣದ ಸೆರೆಮನೆಯಾಗಿ ಮಾರ್ಪಟ್ಟಿತು. ಸಾಗರ್ನ ಸೆಕ್ಯೂರಿಟಿ ತಂಡವು ಆ ಇಡೀ ಫ್ಲೋರನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿತ್ತು. ಸಾಗರ್ ಸಾಮಾನ್ಯದವನಲ್ಲ. ಅವನು ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದರ ಸಾಧಕ ಬಾಧಕಗಳನ್ನು 1000 ಬಾರಿ ಯೋಚಿಸುವವನು. ವಿಷ್ಣುವನ್ನು ಏರ್ಪೋರ್ಟ್ನಿಂದ ಅಪಹರಿಸಿದಾಗಲೇ ಅವನ ಮೆದುಳು ಲೆಕ್ಕಾಚಾರ ಹಾಕಿತ್ತು. ವರ್ಮನ್ ವಂಶದ ಅಥರ್ವ ಮತ್ತು ವಿಕ್ರಮ್ ಸಾಮಾನ್ಯದವರಲ್ಲ. ತನ್ನ ಕೋಟೆಯಂತಿರುವ ಬಂಗಲೆಯಲ್ಲೋ ಅಥವಾ ತನಗೆ ಸೇರಿದ ಗೂಂಡಾಗಳಲ್ಲೋ ಗೋಡಾನುಗಳಲ್ಲೋ ವಿಷ್ಣುವನ್ನು ಇಟ್ಟರೆ, ಒಂದು ವೇಳೆ ಮಾಯಾಳನ್ನು ರಕ್ಷಿಸಲು ಅವರು ಬಂದರೆ ಸುಳಿವು ಪತ್ತೆ ಹಚ್ಚಿ ಬಂದು ಬಿಡುತ್ತಾರೆ ಎಂಬುದು ಅವನಿಗೆ ತಿಳಿದಿತ್ತು. ಅದಕ್ಕಾಗಿಯೇ ತನ್ನ ರಾಜಕೀಯ ಮತ್ತು ಹಣದ ಪ್ರಭಾವವನ್ನು ಬಳಸಿ ಈ ಖಾಸಗಿ ಆಸ್ಪತ್ರೆಯನ್ನು ಆಯ್ದುಕೊಂಡಿದ್ದನು. ಅಲ್ಲಿ ವಿಷ್ಣುವನ್ನು ಅಪಹರಿಸಿ ಇಟ್ಟಿರುವುದು ಯಾರಿಗೂ ಗೊತ್ತಿರಲಿಲ್ಲ. ದಾಖಲೆಗಳಲ್ಲಿ ಅವನು ಒಬ್ಬ ತುರ್ತು ಚಿಕಿತ್ಸಾ ರೋಗಿ ಎಂದೇ ನಮೂದಾಗಿತ್ತು. ಸಾಗರ್ ಆ ವಾರ್ಡ್ನೊಳಗೆ ಪ್ರವೇಶಿಸಿದಾಗ ಅಲ್ಲಿ ಆದಿಶೇಷನ್ ಕುಳಿತಿದ್ದರು. ತನ್ನ ಮಗಳ ಜೀವನಕ್ಕಾಗಿಯೂ ತನ್ನ ಗೌರವಕ್ಕಾಗಿಯೂ ಸಾಗರ್ನ ಈ ಯೋಜನೆಗೆ ಅವರೂ ಕೈಜೋಡಿಸಿದ್ದರು. ಸಾಗರ್ ತನ್ನ ಕೈಯಲ್ಲಿದ್ದ ಕಾರಿನ ಕೀಲಿಯನ್ನು ಮೇಜಿನ ಮೇಲೆ ಎಸೆದನು. ಏನು ಸಾಗರ್, ಆ ವರ್ಮನ್ ಮನೆಯ ಹುಡುಗರು ಏನಾದರೂ ಪತ್ತೆ ಹಚ್ಚಿದರಾ? ಅದಕ್ಕಾಗಿಯೇ ಈಗ ಇಷ್ಟೊಂದು ಆತಂಕದಿಂದ ಬಂದಿದ್ದೀಯಾ ಎಂದು ಆದಿಶೇಷನ್ ಮೆಲ್ಲನೆ ಕೇಳಿದರು. ಸಾಗರ್ ಒಂದು ಕ್ರೂರವಾದ ನಗು ಬೀರಿದನು. ಆತಂಕನಾ? ಸಾಗರ್ ಅಗರ್ವಾಲ್ ನಿಘಂಟಿನಲ್ಲಿ ಆ ಪದಕ್ಕೆ ಜಾಗವಿಲ್ಲ ಮಾವ. ಆ ವರ್ಮನ್ ವಂಶದ ಹುಡುಗರು ಇನ್ನೂ ನಿಮ್ಮ ಮಗಳ ಬಗ್ಗೆ ಯೋಚಿಸಿಯೂ ನೋಡಿಲ್ಲ. ಹಾಗೆಯೇ ಒಂದು ವೇಳೆ ಇದ್ದಕ್ಕಿದ್ದಂತೆ ಮಾಯಾ ಮೇಲೆ ಕರುಣೆ ತೋರಿಸಿ ಅವರು ಬಂದರೂ ಸಹ ನಮ್ಮ ಆಳುಗಳನ್ನು ಮೀರಿ ಅವರಿಂದ ಗೇಟ್ ಹೊರಗೂ ಬರಲು ಸಾಧ್ಯವಿಲ್ಲ. ನಾನು ವಿಷ್ಣುವನ್ನು ಇಲ್ಲಿಗೆ ಕರೆತಂದು ಅವನಿಗೆ ಪ್ರಜ್ಞೆ ತಪ್ಪುವ ಇಂಜೆಕ್ಷನ್ ನೀಡಿ ಮಲಗಿಸಿರುವುದನ್ನು ಅವರು 7 ಜನ್ಮ ಎತ್ತಿದರೂ ಕಂಡುಹಿಡಿಯಲು ಸಾಧ್ಯವಿಲ್ಲ ಅನ್ನುತ್ತಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಹಾಸಿಗೆಯ ಮೇಲೆ ಬಿದ್ದಿದ್ದ ವಿಷ್ಣುವನ್ನು ಸಾಗರ್ ಹೇಳನವಾಗಿ ನೋಡಿದನು. ಪಾಪ ವಿಷ್ಣು ತನ್ನ ತಂಗಿಯನ್ನು ರಕ್ಷಿಸಲು ಹಂಬಲಿಸಿ ಬಂದಿದ್ದ. ಆದರೆ ಈಗ ಹೆಣದಂತೆ ಬಿದ್ದಿದ್ದಾನೆ. ಇವನಿಗೆ ಪ್ರಜ್ಞೆ ಇದ್ದರೆ ತಾನೇ ನಾವು ಅಪಹರಿಸಿರುವುದು ಇವನಿಗೆ ತಿಳಿಯುವುದು. ಇನ್ನೂ 1 ದಿನ ಮಾತ್ರ ಇಲ್ಲಿರಲಿ ಎಂದನು ಆದಿಶೇಷನ್ ಹಿಂಜರಿಕೆಯಿಂದ. ಆದರೆ ಸಾಗರ್, ಮಾಯಾ ತುಂಬ ಅಳುತ್ತಿದ್ದಾಳೆ. ಅವಳನ್ನು ಇನ್ನು ಎಷ್ಟು ದಿನ ಅಂತ ಹೀಗೆಯೇ ಏಮಾರಿಸಲು ಸಾಧ್ಯ? ಮದುವೆಗೆ ಮುಂಚೆ ಸತ್ಯ ತಿಳಿದುಬಿಟ್ಟರೆ ಅಂದಾಗ ಸಾಗರ್ ಆದಿಶೇಷನ್ ಬಳಿ ಬಂದು ಅವರ ಹೆಗಲ ಮೇಲೆ ಕೈ ಇಟ್ಟನು. ಆ ಹಿಡಿತದಲ್ಲಿ ಒಂದು ಎಚ್ಚರಿಕೆ ಇತ್ತು. ಸತ್ಯ ತಿಳಿಯಲಿ ಮಾವ. ಯಾಕೆಂದರೆ ಅವಳು ತನ್ನ ಅಣ್ಣನ ಪ್ರಾಣಕ್ಕಾಗಿಯೇ ಈಗ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳಲು ಒಪ್ಪಿದ್ದಾಳೆ. ಆ ಭಯ ಅವಳೊಳಗೆ ಹಾಗೆಯೇ ಇರಬೇಕು. ಅವಳ ಅಣ್ಣ ಸೇಫಾಗಿ ಇರಬೇಕೆಂದರೆ ಅವಳು ನನ್ನ ಕಾಲಡಿಯಲ್ಲಿರಬೇಕು. ಅದೇ ಈ ಸಾಗರ್ ಎಂದವನು ಮತ್ತೆ ಕಿಟಕಿಯ ಮೂಲಕ ಹೊರಗೆ ನೋಡಿದನು. ಸ್ವಲ್ಪ ಮುಂಚೆ ತನ್ನ ಕೋಣೆಯಲ್ಲಿ ಮಾಯಾಳೊಂದಿಗೆ ತನಗಾದ ಆ 1 ನಿಮಿಷದ ತಳಮಳ ಈಗ ಅವನ ನೆನಪಿಗೆ ಬಂದಿತು. ಅವನ ತುಟಿ ಅಂಚಿನಲ್ಲಿ ಒಂದು ಹೇಳನದ ನಗು ಮೂಡಿತು. ಮಾಯಾ, 1 ನಿಮಿಷ ನಿನ್ನನ್ನು ನೋಡಿ ನಾನು ತಳಮಳಗೊಂಡದ್ದು ನಿಜವೇ. ಆದರೆ ಅದು ನನ್ನ ದೌರ್ಬಲ್ಯವಲ್ಲ. ಅದು ನಿನಗೆ ನಾನು ಕೊಟ್ಟ ಒಂದು ಸಣ್ಣ ಸವಲತ್ತು. ಉಳಿದಂತೆ ನಾನು ಬದಲಾಗಿಲ್ಲ. ನಿನ್ನನ್ನು ಪಡೆಯಲು ನಾನು ಯಾವುದೇ ಹಂತಕ್ಕಾದರೂ ಹೋಗುತ್ತೇನೆ. ನಿನ್ನ ಅಣ್ಣ ಇಲ್ಲಿ ಸಾಯುತ್ತಿದ್ದಾನೋ ಅಥವಾ ಬದುಕುತ್ತಿದ್ದಾನೋ ಎಂಬುದು ನಿನಗೆ ತಿಳಿಯುವುದೂ ಇಲ್ಲ. ಆದರೆ ಅವನ ಪ್ರಾಣ ನನ್ನ ಕೈಯಲ್ಲಿದೆ ಎಂಬ ಆ ಒಂದೇ ಒಂದು ಥ್ರೆಡ್ ನಿನ್ನ ಕುತ್ತಿಗೆಗೆ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳುವಂತೆ ಮಾಡುತ್ತದೆ ಅನ್ನುತ್ತಾ ಅವನು ಅಲ್ಲಿದ್ದ ವೈದ್ಯರನ್ನು ಕರೆದನು. ಡಾಕ್ಟರ್, ಇವನಿಗೆ ಇನ್ನೂ 48 ಗಂಟೆಗಳ ಕಾಲ ಪ್ರಜ್ಞೆ ಬರಬಾರದು. ಡೋಸ್ ಹೆಚ್ಚಿಸಿ. ಮದುವೆ ಮುಗಿಯುವವರೆಗೆ ಇವನು ಪ್ರಪಂಚದಿಂದ ದೂರಾಗಿ ಪ್ರತ್ಯೇಕವಾಗಿರಬೇಕು. ಅರ್ಥವಾಯಿತೆ ಎಂದು ಅಧಿಕಾರಯುತವಾಗಿ ಆದೇಶಿಸಿದನು. ವೈದ್ಯರು ಭಯದಿಂದ ತಲೆಯಾಡಿಸಿ ಅಲ್ಲಿಂದ ಹೊರಟರು. ಸಾಗರ್ನ ಮುನ್ನೆಚ್ಚರಿಕೆ ಕ್ರಮ ಅಷ್ಟೊಂದು ಅಚ್ಚುಕಟ್ಟಾಗಿತ್ತು. ಒಂದು ಕಡೆ ಮಾಯಾಳನ್ನು ತನ್ನ ನಾಟಕದಿಂದ ಮಣಿಸಲು ನೋಡುತ್ತಿದ್ದನು. ಮತ್ತೊಂದು ಕಡೆ ಅವಳ
ದುರ್ಬಲ ಅಣ್ಣನನ್ನು ಬಂಧನದಲ್ಲಿಟ್ಟಿದ್ದನು. ಆದಿಶೇಷನ್ ಮೌನವಾಗಿ ಸಾಗರ್‌ನನ್ನೇ ನೋಡುತ್ತಿದ್ದರು. ತನ್ನ ಗೌರವಕ್ಕಾಗಿ ಈ ಮದುವೆ ನಡೆದೇ ತೀರಬೇಕೆಂಬುದರಲ್ಲಿ ಅವರು ದೃಢವಾಗಿದ್ದರು. ಹೊರಡೋಣ ಮಾವ, ಇನ್ನು 2 ದಿನಗಳಲ್ಲಿ ಈ ಮುಂಬೈ ನಗರವೇ ನಡುಗುವಂತೆ ಮದುವೆ ನಡೆಯಬೇಕು. ಅಥರ್ವ ಮತ್ತು ವಿಕ್ರಮ್ ಕೇವಲ ನಿಂತು ನೋಡಬೇಕು. ಅವರು ಮಂಟಪದೊಳಗೆ ಪ್ರವೇಶಿಸುವಾಗ ಮಾಯಾ ನನ್ನ ಹೆಂಡತಿಯಾಗಿ ಅಲ್ಲಿ ಕುಳಿತಿರಬೇಕು ಎಂದು ಸಾಗರ್ ಗರ್ಜಿಸುತ್ತಾ ಅಲ್ಲಿಂದ ಹೊರಟು ಹೋದನು. ಅದೇ ಸಮಯದಲ್ಲಿ ಮಾಯಾ ತನ್ನ ಕೋಣೆಯ ಗೋಡೆಗೆ ಹೊರಗೆ ಕುಳಿತಿದ್ದಳು. ಕಾಲುಗಳನ್ನು ಮಡಚಿ ಹಿಡಿದು ಮುಖವನ್ನು ಮುಚ್ಚಿಕೊಂಡು ಅವಳು ಸುರಿಸುತ್ತಿದ್ದ ಕಣ್ಣೀರು ಅವಳ ಕಾಲುಗಳನ್ನೇ ನೆನೆಸುತ್ತಿತ್ತು. ಅವಳ ಮೌನವು ಒಂದು ದೊಡ್ಡ ಚೀರಾಟವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿತ್ತು. ನಾನು ಮಾಡಿದ್ದು ತಪ್ಪಲ್ಲ ಎಂದು ಹೇಳುತ್ತಿಲ್ಲ ವಿಕ್ರಮ್, ಆದರೆ ಅದಕ್ಕಾಗಿ ನೀನು ನನ್ನನ್ನು ಪೂರ್ತಿಯಾಗಿ ದ್ವೇಷಿಸಿಬಿಡುತ್ತೀಯಾ? ಹಾಗಾದರೆ ನಿನ್ನ ಪ್ರೀತಿ ಅಷ್ಟೇನಾ? ನನಗಿಂತ ನಿನ್ನ ಪ್ರೀತಿಯನ್ನೇ ನಾನು ಹೆಚ್ಚಾಗಿ ನಂಬಿದ್ದೆ. ಯಾವುದೇ ಪರಿಸ್ಥಿತಿಯಲ್ಲೂ ನೀನು ನನ್ನನ್ನು ಬಿಟ್ಟು ಕೊಡುವುದಿಲ್ಲ ಎಂದುಕೊಂಡಿದ್ದೆ. ದೇವಸ್ಥಾನದಲ್ಲಿ ಆವತ್ತು ನನ್ನನ್ನು ಎಂದಿಗೂ ಬಿಟ್ಟು ಕೊಡುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದೆಯಲ್ಲ ವಿಕ್ರಮ್. ನನ್ನ ಹಣೆಯ ಮೇಲೆ ನೀನು ಇಟ್ಟ ಕುಂಕುಮ, ನನ್ನ ಕುತ್ತಿಗೆಗೆ ನೀನು ಹಾಕಿದ ಚೈನ್ ಅದೇ ತಾಳಿ ಎಂದು ಕೂಡ ಹೇಳಿದ್ದೆಯಲ್ಲ. ಹಾಗಾದರೆ ಅದೆಲ್ಲವೂ ಸುಳ್ಳೆ. ಒಂದು ವೇಳೆ ನಿಜವಾಗಿಯೂ ನೀನು ತಾಳಿ ಕಟ್ಟಿದ ಹೆಂಡತಿಯಾಗಿ ನಾನು ಇದ್ದಿದ್ದರೆ ನನ್ನನ್ನು ನಿನಗೆ ಬೇರೆಯೊಬ್ಬನಿಗೆ ಬಿಟ್ಟುಕೊಡಲು ಸಾಧ್ಯವಿತ್ತೇ? ಈ ಹೊತ್ತಿಗೆ ನನ್ನನ್ನು ಹುಡುಕಿಕೊಂಡು ಬಂದು ರಕ್ಷಿಸುತ್ತಿದ್ದೆಯಲ್ಲ ವಿಕ್ರಮ್. ಏಕೆ ವಿಕ್ರಮ್, ನಮ್ಮ ಪ್ರೀತಿ ಇಷ್ಟೇನಾ ಎಂದು ಅವಳ ಮನಸ್ಸು ಅಲುಬುತ್ತಿತ್ತು. ಆಗ ಅವಳ ಮೊಬೈಲ್ ಫೋನ್ ಸದ್ದು ಮಾಡಿತು. ಯಾವುದೋ ಒಂದು ಭರವಸೆಯಲ್ಲಿ ಅವಳು ತಕ್ಷಣ ಎದ್ದು ನಿಂತಳು. ಒಂದು ವೇಳೆ ವಿಕ್ರಮ್ ಅವರೇ ಫೋನ್ ಮಾಡುತ್ತಿದ್ದಾರಾ ಎಂಬ ಆಸೆಯಲ್ಲಿ ಕಣ್ಣುಗಳನ್ನು ಒರೆಸಿಕೊಂಡು ಓಡಿ ಹೋಗಿ ನೋಡಿದಳು. ಕರೆ ಮಾಡಿದ್ದು ವಿಕ್ರಮ್ ಅಲ್ಲ, ಯಾಮಿನಿ. ಅತ್ತಿಗೆ ಕಾಲ್ ಮಾಡುತ್ತಿದ್ದಾರೆ. ಅವರೇ ಈಗಾಗಲೇ ಹಲವು ಸಮಸ್ಯೆಗಳಲ್ಲಿದ್ದಾರೆ. ಈಗ ಇಲ್ಲಿ ನಡೆಯುತ್ತಿರುವುದು, ಅಣ್ಣನನ್ನು ಸಾಗರ್ ಅಪಹರಿಸಿ ಇಟ್ಟಿರುವುದು ಅವರಿಗೆ ತಿಳಿದರೆ ತಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ನಿಭಾಯಿಸು ಮಾಯಾ ಎಂದು ತನಗೆ ತಾನೇ ಹೇಳಿಕೊಂಡಳು. ತನ್ನ ತಳಮಳವನ್ನು ಮರೆಮಾಚಲು ಸ್ವಲ್ಪ ನೀರು ಕುಡಿದು ಹೇಗೋ ಫೋನ್ ರಿಸೀವ್ ಮಾಡಿದಳು. ಹಲೋ ಅತ್ತಿಗೆ, ಹೇಗಿದ್ದೀರಾ ಅಂದಾಗ, ಮಾಯಾ, ನಾನು ಚೆನ್ನಾಗಿದ್ದೇನೆ. ಆದರೆ ನಿನಗೆ ಏನು ನಡೆಯುತ್ತಿದೆ ಎಂದು ನನಗೆ ಏನೂ ಅರ್ಥವಾಗುತ್ತಿಲ್ಲವಲ್ಲ. ನಿನಗೆ ಎಂಗೇಜ್ಮೆಂಟ್ ಆಗಿದೆಯಂತೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗುತ್ತಿದೆ. ನನಗೇನೂ ಗೊತ್ತೇ ಇಲ್ಲವಲ್ಲ. ನಾನು ಈಗ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಕಡೆ ಹೋಗುತ್ತಿಲ್ಲ. ಈಗ ತಾನೇ ಶಾಲೆಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಅದಕ್ಕೆ ಮನಸ್ಸು ತಡೆಯದೆ ನಿನಗೆ ಕಾಲ್ ಮಾಡಿದೆ. ಏನಾಯಿತು ಮಾಯಾ? ಏನೇ ಇದ್ದರೂ ಹೇಳು ಎಂದ ಯಾಮಿನಿಯ ಧ್ವನಿಯಲ್ಲಿ ಅಷ್ಟೊಂದು ಕಾಳಜಿ ಇತ್ತು. ಮಾಯಾ ತನ್ನನ್ನು ತಾನು ಚೇತರಿಸಿಕೊಂಡು ಮಾತನಾಡಿದಳು. ಅತ್ತಿಗೆ, ಅಪ್ಪ ಇದ್ದಕ್ಕಿದ್ದಂತೆ ನಿರ್ಧಾರ ಮಾಡಿಬಿಟ್ಟರು. ಅದಕ್ಕೆ ನಾನು ಕೂಡ ಸರಿ ಎಂದೆ. ಸಾರಿ ಅತ್ತಿಗೆ, ನಾನು ಬಿಸ್ನೆಸ್ ಮೀಟಿಂಗಾಗಿ ಮಾತ್ರ ಮುಂಬೈಗೆ ಬಂದೆ. ಆದರೆ ಇಲ್ಲಿ ಬಂದ ಮೇಲೆಯೇ ನಿಶ್ಚಿತಾರ್ಥವಾಗಿದ್ದು. ಏನೂ ಸಮಸ್ಯೆ ಇಲ್ಲ. ಮದುವೆಗೆ ಖಂಡಿತವಾಗಿಯೂ ನಿಮ್ಮನ್ನು ಕರೆಯಬೇಕೆಂದುಕೊಂಡಿದ್ದೆ. ಆದರೆ ಇದ್ದಕ್ಕಿದ್ದಂತೆ 2 ದಿನಗಳಲ್ಲಿ ಮದುವೆ ಇಟ್ಟುಬಿಟ್ಟರು. ಅದಕ್ಕಾಗಿಯೇ ನನಗೆ ನಿಮಗೆ ಹೇಳಲು ಸಾಧ್ಯವಾಗಲಿಲ್ಲ. ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ ಅತ್ತಿಗೆ. ಊರಿಗೆ ಬಂದ ಮೇಲೆ ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡೋಣ ಎಂದು ಅಪ್ಪ ಹೇಳಿದ್ದಾರೆ. ಆಗ ನಮ್ಮ ಸಂಬಂಧಿಕರೆಲ್ಲರನ್ನು ಇನ್ವೈಟ್ ಮಾಡಿ ಚೆನ್ನಾಗಿ ಮಾಡೋಣ ಎಂದು ಏನೂ ನಡೆಯದಂತೆ ಅತ್ಯಂತ ಕಷ್ಟಪಟ್ಟು ಸಂತೋಷದಿಂದಿರುವಂತೆ ಮಾತನಾಡಿದಳು ಮಾಯಾ. ಹಾಗಾದರೆ ನಿನಗೆ ಓಕೆ ತಾನೇ ಮಾಯಾ? ನಾನು ಕೂಡ ಇದ್ದಕ್ಕಿದ್ದಂತೆ ಇದೆಲ್ಲ ನಡೆದಿದ್ದರಿಂದ ಮಾವ ನಿಮ್ಮ ಅಣ್ಣನ ವಿಷಯದಲ್ಲಿ ಆತುರಪಟ್ಟಂತೆ ನಿನ್ನ ವಿಷಯದಲ್ಲೂ ಏನಾದರೂ ಮಾಡಿಬಿಟ್ಟರೋ ಎಂದು ಹೆದರಿದ್ದೆ ಎಂದಳು ಯಾಮಿನಿ. ಇಲ್ಲ ಅತ್ತಿಗೆ, ಆ ಥರ ಏನೂ ಇಲ್ಲ. ಸಾಗರ್ ಮತ್ತು ನಾನು ಈಗಾಗಲೇ ಬಿಸ್ನೆಸ್ ಮಾಡುತ್ತಲೇ ಇದ್ದೇವೆ. ಅವನೇ ನನಗೆ ಫ್ಯಾಕ್ಟರಿಗೆ ಬೇಕಾದ ರಾ ಮೆಟೀರಿಯಲ್ ಎಲ್ಲ ಸಪ್ಲೈ ಮಾಡುತ್ತಿದ್ದಾನೆ. ಅಥರ್ವನಿಂದ ನಾನು ಸೋತು ಕಂಪನಿಯನ್ನು ಕೈ ಬಿಡುವ ಪರಿಸ್ಥಿತಿಯಲ್ಲಿದ್ದಾಗ ನನಗೆ ಕೈಕೊಟ್ಟು ಸಹಾಯ ಮಾಡಿದ್ದು ಸಾಗರ್ ತಾನೇ. ಆದ್ದರಿಂದ ನನಗೂ ಯಾವುದೇ ಸಮಸ್ಯೆ ಇಲ್ಲ. ನಾನು ಕೂಡ ಓಕೆ ಎಂದೆ. ಸಾರಿ ಅತ್ತಿಗೆ, ನಿಮ್ಮನ್ನು ಇನ್ವೈಟ್ ಮಾಡಲಿಲ್ಲ ಎಂದು ತಪ್ಪಾಗಿ ತಿಳಿಯಬೇಡಿ ಅಂತ ಮಾಯಾ ಈ ರೀತಿ ಸುಳ್ಳು ಹೇಳುವಾಗ ಅವಳ ಹೃದಯ ನೂರಾರು ಚೂರುಗಳಾಗಿ ಹೊಡೆಯುತ್ತಿತ್ತು. ಹಾಗೇನೂ ಇಲ್ಲ ಮಾಯಾ. ಒಂದು ವೇಳೆ ನಿಮ್ಮ ಅಣ್ಣ ನನ್ನನ್ನು ಬೇಡವೆಂದು ದೂಡಿ ಎಸೆದಂತೆ ನೀನು ನನ್ನನ್ನು ಬೇಡವೆಂದು ದೂರ ತಳ್ಳಿಬಿಡುತ್ತೀಯೋ ಎಂದು ನನಗೆ ಸ್ವಲ್ಪ ಭಯವಾಗಿತ್ತು. ನನಗೆ ನೀನೇ ಒಂದು ಧೈರ್ಯ ಮಾಯಾ.
ಅದಕ್ಕಾಗಿ ನೀನು ಮಾತ್ರ ಎಂದಿಗೂ ನನ್ನನ್ನು ಬೇಡವೆಂದು ಭಾವಿಸಬೇಡ ಎಂದು ಯಾಮಿನಿ ಭಾವುಕವಾಗಿ ಹೇಳಿದಾಗ ಮಾಯಾ, ಅಯ್ಯೋ ಅತ್ತಿಗೆ, ಹಾಗೆಲ್ಲ ಏನೂ ಇಲ್ಲ ಎಂದಳು. ಮತ್ತೆ ಮಾಯಾ, ನಿನ್ನ ಹತ್ತಿರ ಒಂದು ಪ್ರಮುಖವಾದ ವಿಷಯ ಹೇಳಬೇಕು. ಇವತ್ತಿನವರೆಗೂ ನಮ್ಮ ಅಮ್ಮನ ಹತ್ತಿರವೂ ಹೇಳಿಲ್ಲ. ಆದರೆ ನಿನ್ನ ಹತ್ತಿರ ಹೇಳದೆ ನನ್ನಿಂದ ಇರಲು ಸಾಧ್ಯವಾಗಲಿಲ್ಲ. ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಮಾಯಾ ಅಂದಾಗ ಯಾಮಿನಿ ಹೇಳಿದ ಆ ಒಂದು ಮಾತು ಮಾಯಾಗೆ ಮಿಂಚು ಹೊಡೆದಂತಹ ಅನುಭವ ನೀಡಿತು. ಒಂದು ಕಡೆ ತನ್ನ ಜೀವನವೇ ಕತ್ತಲಾಗುತ್ತಿದೆ, ಆದರೆ ಮತ್ತೊಂದು ಕಡೆ ತನ್ನ ಅಣ್ಣನ ಜೀವನವನ್ನು ಸರಿಪಡಿಸಲು ಒಂದು ಹೊಸ ಜೀವ ಬರಲಿದೆ. ಸಂತೋಷದಲ್ಲಿ ಅವಳಿಗೆ ಮಾತುಗಳೇ ಬರಲಿಲ್ಲ. ಅಯ್ಯೋ ಅತ್ತಿಗೆ, ಏನು ಹೇಳ್ತಾ ಇದ್ದೀರಾ? ಇದು ಎಷ್ಟು ಸಂತೋಷದ ವಿಷಯ ಗೊತ್ತಾ? ಅಯ್ಯೋ, ಈ ಸಮಯದಲ್ಲಿ ನಾನು ಇಲ್ಲಿದ್ದೇನಲ್ಲ. ನಾನು ಮಾತ್ರ ಊರಲ್ಲಿದ್ದರೆ ನಿಮ್ಮ ಹತ್ತಿರ ಓಡಿ ಬರುತ್ತಿದ್ದೆ. ತುಂಬ ಸಂತೋಷ ಅತ್ತಿಗೆ. ಅಣ್ಣನ ಹತ್ತಿರ ಈ ವಿಷಯವನ್ನು ಹೇಳಿದಿರಾ ಎಂದು ಕುತೂಹಲದಿಂದ ಕೇಳಿದಳು. ಇಲ್ಲ ಮಾಯಾ, ನಿಮ್ಮ ಅಣ್ಣನ ಹತ್ತಿರ ನಾನು ಇನ್ನೂ ಏನೂ ಹೇಳಿಲ್ಲ. ನಮ್ಮ ಅಮ್ಮನ ಹತ್ತಿರವೂ ಹೇಳಿಲ್ಲ. ಇನ್ನು ಕೆಲವು ದಿನಗಳು ಕಳೆಯಲಿ. ಹೀಗಿರುವ ಸಮಸ್ಯೆಗಳಲ್ಲಿ ಇದನ್ನು ಹೇಳಿದರೆ ಅವರು ಹೇಗೆ ಭಾವಿಸುತ್ತಾರೋ ತಿಳಿಯದು. ಆಮೇಲೆ ನಿಮ್ಮ ಅಣ್ಣನ ಹುಟ್ಟುಹಬ್ಬದ ದಿನ ದೇವಸ್ಥಾನದಲ್ಲಿ ಫಲಾಭಿಷೇಕ ಮಾಡಿಸುವುದಾಗಿ ಹರಕೆ ಹೊತ್ತಿದ್ದೆ. ಆದರೆ ಅಂದು ನಡೆದ ಕಹಿ ಘಟನೆಗಳಿಂದ ಹೋಗಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಇಂದು ಸಂಜೆ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿಸಿದ್ದೇನೆ. ನಿಮ್ಮ ಅಣ್ಣ ಮುಂಬೈನಲ್ಲಿ ಇದ್ದಾರಾ ಎಂದು ಯಾಮಿನಿ ಕೇಳಲು ಮಾಯಾ ಹೇಗೋ ನಿಭಾಯಿಸಿ, ಹೌದು ಅತ್ತಿಗೆ, ಅವರು ಇಲ್ಲೇ ಇದ್ದಾರೆ ಎಂದಳು. ಓಕೆ ಮಾಯಾ, ನಮ್ಮ ಕುಟುಂಬದಲ್ಲಿರುವ ಎಲ್ಲರ ಹೆಸರಿನಲ್ಲೂ ಅರ್ಚನೆ ಮಾಡಿಸಿ ನಿನ್ನ ಮದುವೆ ಚೆನ್ನಾಗಿ ನಡೆಯಬೇಕು, ನೀನು ಸಂತೋಷವಾಗಿ ಬಾಳಬೇಕು ಎಂದು ಬೇಡಿಕೊಳ್ಳುತ್ತೇನೆ. ಸರಿ, ಅದಕ್ಕೆ ಕಾಲ್ ಮಾಡಿದೆ. ನಾನು ಫೋನ್ ಇಡುತ್ತೇನೆ. ನೀನು ಫ್ರೀ ಇದ್ದಾಗ ನನಗೆ ಕಾಲ್ ಮಾಡು ಎಂದು ಹೇಳಿ ಯಾಮಿನಿ ಕರೆಯನ್ನು ಕಡಿತಗೊಳಿಸಿದಳು. ಯಾಮಿನಿಯ ಆ ಸುದ್ದಿ ಉರಿಯುತ್ತಿರುವ ಬೆಂಕಿಯಲ್ಲಿ ಬಿದ್ದ ಒಂದು ಹನಿ ಜೇನಿನಂತೆ ಮಾಯಾಗೆ ಭಾಸವಾಯಿತು. ತನ್ನ ಅಣ್ಣ ಎಲ್ಲಿದ್ದಾನೆ ಎಂದು ಸಹ ತಿಳಿಯದ ಪರಿಸ್ಥಿತಿಯಲ್ಲಿ ಅವನು ತಂದೆಯಾಗಲಿದ್ದಾನೆ ಎಂಬ ಸುದ್ದಿ ಅವಳನ್ನು ಒಂದು ಕಡೆ ಭಾವುಕಗೊಳಿಸಿದರೂ ಮತ್ತೊಂದು ಕಡೆ ಈ ಕಠಿಣ ಪರಿಸ್ಥಿತಿಯನ್ನು ನೆನೆದು ಅವಳ ಹೃದಯ ದುಃಖದಿಂದ ಉಮ್ಮಳಿಸಿ ಬಂದಿತ್ತು. ಯಾಮಿನಿ ಜೊತೆಗಿನ ಆ ಫೋನ್ ಕರೆ ಮುಗಿದ ನಂತರ ಮಾಯಾಳ ಕೋಣೆಯಲ್ಲಿ ಒಂದು ರೀತಿಯ ನಿಶ್ಶಬ್ದ ಆವರಿಸಿತು. ಒಂದು ಕಡೆ ಅತ್ತಿಗೆ ಗರ್ಭಿಣಿಯಾಗಿರುವ ಸುದ್ದಿ ಆಕೆಗೆ ಅಪಾರ ಸಂತೋಷವನ್ನು ನೀಡಿದರೂ ಆ ಪುಟ್ಟ ಜೀವ, ಬೆಳೆಯಬೇಕಾದ ಕುಟುಂಬ ಈಗ ಚೆಲ್ಲಾಪಿಲ್ಲಿಯಾಗಿರುವುದನ್ನು ನೆನೆದು ಆಕೆಯ ಹೃದಯ ಭಾರವೆನಿಸಿತು. ಆಗ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ಸಾಗರ್ ಒಳಗೆ ಬಂದನು. ಅವನ ಆಗಮನವು ಆ ಕೋಣೆಯ ಗಾಳಿಯನ್ನೇ ವಿಷಪೂರಿತವಾಗಿ ಬದಲಾಯಿಸಿದಂತೆ ಮಾಯಾಗೆ ಅನ್ನಿಸಿತು. ಆಕೆಯು ಇನ್ನು ಅದೇ ಸ್ಥಿತಿಯಲ್ಲಿ ಗೋಡೆಯ ಪಕ್ಕದಲ್ಲೇ ಕುಳಿತು ಅಳುತ್ತಿರುವುದನ್ನು ನೋಡಿದ ಸಾಗರ್ ಒಂದು ಕ್ಷಣ ನಿಂತನು. ಹೀಗೆ ಇದ್ದರೆ ಸರಿಯಾಗಲ್ಲ ಮಾಯಾ, ನಿನ್ನನ್ನು ನೋಡಿದರೆ ನನಗೆ ಪಾಪ ಅನ್ನಿಸುತ್ತಿದೆ. ಆದರೆ ಏನು ಮಾಡುವುದು? ನೀನು ಬೇರೆ ಏನು ಕೇಳಿದರೂ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧ. ಆದರೆ ನನ್ನನ್ನು ಬಿಟ್ಟು ಬಿಡು, ನಾನು ವಿಕ್ರಮ್ ಜೊತೆ ಹೋಗುತ್ತೇನೆ ಎಂದು ನೀನು ಕೇಳುವಾಗ ಅದನ್ನು ಮಾತ್ರ ನನ್ನಿಂದ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನನ್ನು ಹಾಗೆ ಬೇರೊಬ್ಬನ ಜೊತೆ ಕಳುಹಿಸಿ ನನ್ನಿಂದ ಬದುಕಲು ಸಾಧ್ಯವಿಲ್ಲ ಎಂದ ಅವನ ಧ್ವನಿಯಲ್ಲಿ ಒಂದು ರೀತಿಯ ಕಪಟ ಅನುಕಂಪವಿತ್ತು. ಅವನು ಆಕೆಯ ಹತ್ತಿರ ಬಂದು ಬಾಗಿ ನೋಡಿದನು. ನಿನಗೊಂದು ಸಣ್ಣ ಚೇಂಜ್ ಸಿಗಲಿ. ನಾವು ಈಗ ಹೊರಗಡೆ ಹೋಗಿ ಬರೋಣ. ಮುಂಬೈನಲ್ಲಿ ತುಂಬ ಫೇಮಸ್ ಆಗಿರುವ ಒಂದು ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿಗೆ ಹೋದರೆ ನಿನ್ನ ಮನಸ್ಸು ಸ್ವಲ್ಪ ನೆಮ್ಮದಿಯಾಗುತ್ತದೆ ಎಂದುಕೊಳ್ಳುತ್ತೇನೆ. ಹೊರಡು ಅಂದ. ಮಾಯಾ ಕೆಲವು ನಿಮಿಷಗಳ ಕಾಲ ಮೌನವಾಗಿದ್ದಳು. ಎದುರು ಮಾತನಾಡಿ ಪ್ರಯೋಜನವಿಲ್ಲ ಎಂಬುದು ಮತ್ತು ತನ್ನ ಅಣ್ಣನ ಪ್ರಾಣ ಅವನ ಕೈಯಲ್ಲಿದೆ ಎಂಬುದು ಆಕೆಗೆ ತಿಳಿದಿತ್ತು. ಮೆಲ್ಲನೆ ತಲೆ ಎತ್ತಿ ಅವನನ್ನು ನೋಡಿದಳು. ಸರಿ, ನಾನು ಸ್ನಾನ ಮಾಡಿ ಬರುತ್ತೇನೆ ಎಂದು ಒಂದೇ ಸಾಲಿನಲ್ಲಿ ಉತ್ತರಿಸಿ ಎದ್ದು ಸ್ನಾನದ ಕೋಣೆಗೆ ತೆರಳಿದಳು. ಬಿಸಿ ನೀರು ಆಕೆಯ ದೇಹದ ಮೇಲೆ ಬಿದ್ದಾಗ ಅದು ಆಕೆಯ ನೋವನ್ನು ಕಡಿಮೆ ಮಾಡುವ ಬದಲು ವಿಕ್ರಮ್ ಜೊತೆ ದೇವಸ್ಥಾನದಲ್ಲಿದ್ದ ಆ ಕ್ಷಣಗಳನ್ನು ನೆನಪಿಸಿತು. ಕಣ್ಣೀರು ಮತ್ತು ನೀರು ಒಂದಕ್ಕೊಂದು ಬೆರೆತವು. ಅರ್ಧ ಗಂಟೆಯ ನಂತರ ಹೊರಗೆ ಬಂದವಳು ಬೀರುವಿನಲ್ಲಿದ್ದ ಒಂದು ರಾಯಲ್ ಬ್ಲೂ ಬಣ್ಣದ ತೆಳುವಾದ ಲಿನೆನ್ ಸೀರೆಯನ್ನು ಆರಿಸಿಕೊಂಡಳು. ಆ ದಟ್ಟ ನೀಲಿ ಬಣ್ಣವು ಆಕೆಯ ಬಾಡಿದ ಮುಖಕ್ಕೆ ಒಂದು ಗಾಂಭೀರ್ಯವನ್ನು ನೀಡಿತು.
ಅತ್ಯಂತ ಸರಳವಾಗಿ ಸಿದ್ಧಳಾಗಿ ಹೊರಗೆ ಬಂದಳು. ಆಗ ಸಾಗರ್ ಅಲ್ಲಿರಲಿಲ್ಲ. ಈ ಚಂಡಾಳ ಎಲ್ಲೋದ? ಒಂದು ವೇಳೆ ಸುಳ್ಳು ಹೇಳಿದನಾ ಎಂದು ಆಕೆಯು ಯೋಚಿಸುವಷ್ಟರಲ್ಲಿ ಕೋಣೆಯ ಬಾಗಿಲು ತೆರೆಯಿತು. ಸಾಗರ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದನು. ಒಂದು ಗ್ರೇ ಬಣ್ಣದ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಧರಿಸಿ ಕೈಗಳನ್ನು ಮೊಣಕೈವರೆಗೆ ಮಡಚಿದ್ದನು. ಅವನು ಧರಿಸಿದ್ದ ಆ ಬೆಲೆ ಬಾಳುವ ಸುಗಂಧ ದ್ರವ್ಯದ ಪರಿಮಳವು ಕೋಣೆಯಾದ್ಯಂತ ಹರಡಿ ಅವನ ಆಗಮನವನ್ನು ಸಾರಿತು. ಆಕೆಯನ್ನು ಒಮ್ಮೆ ಮೇಲಿಂದ ಕೆಳಗಿನವರೆಗೆ ನೋಡಿದವನು ಬಾ ಹೋಗೋಣ ಎಂದು ಕರೆದುಕೊಂಡು ಹೋದನು. ಅವರು ಹೋಗಿದ್ದು ಮುಂಬೈನ ಪ್ರಸಿದ್ಧ ಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ. ಮುಂಬೈ ಮಹಾನಗರವು ಎಂದಿಗೂ ಮಲಗದ ನಗರ. ಸಂಜೆಯ ಮಸುಕಾದ ಬೆಳಕಿನಲ್ಲಿ ಬೃಹತ್ ಕಟ್ಟಡಗಳ ನಡುವೆ ಸಾಗರ್ನ ಕಾರು ವೇಗವಾಗಿ ನುಗ್ಗಿತು. ಕರಾವಳಿ ರಸ್ತೆಗಳಲ್ಲಿ ಬೀಸುತ್ತಿದ್ದ ಆ ಉಪ್ಪಿನ ಗಾಳಿ ಮಾಯಾಳ ಕೂದಲನ್ನು ಕೆದರಿತು. ಆದರೆ ಆಕೆಯ ಕಣ್ಣುಗಳು ಯಾವುದನ್ನೂ ಸವಿಯಲಿಲ್ಲ. ಈ ನಗರವು ಇಷ್ಟು ಬೃಹತ್ತಾಗಿದೆಯಲ್ಲವೇ? ಇದರಲ್ಲಿ ನನ್ನ ಅಣ್ಣನನ್ನು ಎಲ್ಲಿ ಬಚ್ಚಿಟ್ಟಿರಬಹುದು ಎಂಬ ಹುಡುಕಾಟವೇ ಆಕೆಯೊಳಗಿತ್ತು. ದೇವಸ್ಥಾನದ ಸುತ್ತಲಿನ ಗದ್ದಲ, ಹೂವುಗಳ ಸುಗಂಧ, ಭಕ್ತರ ಸಾಗರ ಎಲ್ಲವೂ ಒಟ್ಟಾಗಿ ಆಕೆಯನ್ನು ಆವರಿಸಿದ್ದವು. ಆ ಬೃಹತ್ ಸಿದ್ಧಿವಿನಾಯಕ ದೇವಸ್ಥಾನದ ಗೋಪುರವು ಆಕಾಶವನ್ನು ಮುಟ್ಟುವಂತೆ ನಿಂತಿತ್ತು. ಸಾಗರ್ ಆಕೆಯ ಅತ್ಯಂತ ಹತ್ತಿರದಲ್ಲೇ ನಡೆದು ಬರುತ್ತಿದ್ದನು. ಹೊರನೋಟಕ್ಕೆ ಅವರು ಒಂದು ಸುಂದರ ಜೋಡಿಯಂತೆ ಕಂಡರೂ ಸಾಗರನ ಹಿಡಿತದಲ್ಲಿ ಒಂದು ರೀತಿಯ ಆಧಿಪತ್ಯವಿತ್ತು. ದೇವಸ್ಥಾನದ ಒಳಗೆ ಪ್ರವೇಶಿಸುವಾಗ ಆ ಘಂಟನಾದ ಮತ್ತು ಮಂತ್ರಘೋಷಗಳು ಮಾಯಾಳ ಕಿವಿಗೆ ಬಿದ್ದವು. ವಿನಾಯಕನ ಆ ಬೃಹತ್ ವಿಗ್ರಹವನ್ನು ನೋಡಿದ ತಕ್ಷಣ ಆಕೆಯ ಅರಿವಿಲ್ಲದೆಯೇ ಕಣ್ಣುಗಳು ತುಂಬಿ ಬಂದವು. ವಿನಾಯಕ, ನನ್ನ ಅಣ್ಣ ಎಲ್ಲಿದ್ದರೂ ಅವನ ಪ್ರಾಣಕ್ಕೆ ಯಾವುದೇ ಅಪಾಯ ಬರದಂತೆ ನೀನೇ ಕಾಪಾಡಬೇಕು. ವಿಕ್ರಮ್ ಏಕೆ ಹೀಗೆ ಬದಲಾದರು ಎಂದು ತಿಳಿಯುತ್ತಿಲ್ಲ. ಆದರೆ ಅವರ ಪ್ರೀತಿಯ ಮೇಲೆ ನನಗಿನ್ನೂ ನಂಬಿಕೆ ಇದೆ. ಈ ಸಾಗರ್ನಿಂದ ನನ್ನನ್ನು ಉಳಿಸಲು ಅವರು ಬರಲಾರರೇ ಎಂದು ಆಕೆಯು ಮನಸ್ಸಿನಲ್ಲೇ ರೋಧಿಸಿದಳು. ಆಕೆಯ ಪಕ್ಕದಲ್ಲಿ ನಿಂತಿದ್ದ ಸಾಗರ್ ಮಾತ್ರ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಯೋಚಿಸುತ್ತಿದ್ದನು. ಇನ್ನೂ ಕೇವಲ 2 ದಿನಗಳು ಮಾಯಾ. ಈ ದೇವರ ಬಳಿ ನೀನು ಏನು ಬೇಕಾದರೂ ಬೇಡಿಕೋ. ಆದರೆ ನಿನ್ನನ್ನು ನನಗೆ ದಾರಿ ಎಳೆದುಕೊಡುವುದು ನಿನ್ನ ಅಣ್ಣನ ಮೇಲಿರುವ ನಿನ್ನ ಪ್ರೀತಿಯೇ. ನೀನು ಎಷ್ಟೋ ಹೋರಾಡಿ ನೋಡಿದೆ. ಆದರೆ ಕೊನೆಯಲ್ಲಿ ಈ ಸಾಗರ್ ಅಗರ್ವಾಲ್ ಅವರೇ ಗೆದ್ದರು ಅನ್ನುತ್ತಾ ಅವನ ಮುಖದಲ್ಲಿ ವಿಜಯದ ಗರ್ವ ತಾಂಡವವಾಡುತ್ತಿತ್ತು. ದೇವಸ್ಥಾನದ ಒಳಗೆ ಆ ಮಂತ್ರಘೋಷಗಳು ಮತ್ತು ಕರ್ಪೂರದ ಸುಗಂಧವು ತುಂಬಿರಲು ಮಾಯಾ ತನ್ನ ಸ್ಥಿತಿಯನ್ನೇ ಮರೆತು ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಆ ಪ್ರಶಾಂತ ವಾತಾವರಣದಲ್ಲಿ ಆಕೆಯು ಕಿಂಚಿತ್ತೂ ನಿರೀಕ್ಷಿಸದ ಕ್ಷಣದಲ್ಲಿ ಅರ್ಚಕರು ಕೊಟ್ಟ ಕುಂಕುಮವನ್ನು ತನ್ನ ಬೆರಳುಗಳಿಂದ ತೆಗೆದವನು ಸಡನ್ನಾಗಿ ಮಾಯಾಳ ಹಣೆಗಿಟ್ಟನು. ಆ ಸ್ಪರ್ಶದಲ್ಲಿ ಒಂದು ಹನಿ ಪ್ರೀತಿಯೂ ಇರಲಿಲ್ಲ. ಬದಲಾಗಿ ನೀನು ನನಗೆ ಸೇರಿದವಳು ಎಂಬ ಆಧಿಪತ್ಯ ಮಾತ್ರವಿತ್ತು. ದಂಗು ಬಡಿದ ಮಾಯಾ ಕಣ್ಣುಗಳನ್ನು ಅಗಲಿಸಿ ಅವನನ್ನು ನೋಡಿದಳು. ಅವನ ದೃಷ್ಟಿ ಈಗ ಆಕೆಯ ಕುತ್ತಿಗೆಯಲ್ಲಿದ್ದ ಆ ಒಂದೇ ಒಂದು ಚೈನ್ ಮೇಲೆ ನೆಟ್ಟಿತು. ವಿಕ್ರಮ್ ಆಕೆಗೆ ಉಡುಗೊರೆಯಾಗಿ ನೀಡಿ ಆಕೆಯು ತನ್ನ ಪ್ರಾಣವೆಂದು ಭಾವಿಸಿದ್ದ ಆ ಚೈನ್ ಸಾಗರನ ಕಣ್ಣುಗಳಿಗೆ ಮುಳ್ಳಿನಂತೆ ಕಂಡಿತು. ಮಾಯಾ ಏನೂ ಅರ್ಥವಾಗದೆ ಅವನನ್ನು ನೋಡುತ್ತಿರುವಾಗಲೇ ಸಾಗರ್ ತನ್ನ ಒರಟು ಕೈಗಳಿಂದ ಆಕೆಯ ಕುತ್ತಿಗೆಯಲ್ಲಿದ್ದ ಆ ಚೈನನ್ನು ಸರಕ್ಕನೆ ಎಳೆದನು. ಆ ವೇಗವು ಆಕೆಯ ಮೃದುವಾದ ಕುತ್ತಿಗೆಯ ಮೇಲೆ ಒಂದು ಸಣ್ಣ ಗೀರನ್ನು ಉಂಟು ಮಾಡಿತು. ಸಾಗರ್, ಏನ್ ಮಾಡ್ತಾ ಇದ್ದೀರಿ ಎಂದ ಮಾಯಾಳ ಧ್ವನಿ ನಡುಕದಿಂದ ಗದ್ಗದಿಸಿತು. ಅವನು ಉತ್ತರಿಸಲಿಲ್ಲ. ಯಾವುದಕ್ಕೂ ಕರಗದ ಆ ಚಂಡಾಳ ವಿಕ್ರಮ್ನ ನೆನಪಿಗಾಗಿ ಆಕೆಯು ಧರಿಸಿದ್ದ ಆ ಚೈನನ್ನು ಅಲ್ಲಿದ್ದ ದೇವಸ್ಥಾನದ ಹುಂಡಿಯೊಳಗೆ ನಿರ್ಲಕ್ಷ್ಯದಿಂದ ಹಾಕಿದನು. ಅದು ಒಳಗೆ ಬೀಳುವ ಶಬ್ದ ಮಾಯಾಳ ಹೃದಯವು ನೂರಾರು ಚೂರಾಗಿ ಒಡೆಯುವ ಶಬ್ದದಂತೆ ಆಕೆಗೆ ಕೇಳಿಸಿತು. ಮಾಯಾ ತಬ್ಬಿಬ್ಬಾಗಿ ನಿಲ್ಲಲು ಸಾಗರ್ ತನ್ನ ಶರ್ಟ್ ಜೇಬಿನಿಂದ ಒಂದು ಬಂಗಾರದ ಚೈನ್ ತೆಗೆದನು. ಮಾಯಾ ಆಘಾತದಿಂದ ಹೊರಬರುವ ಮುನ್ನವೇ ಆ ಹೊಸ ಚೈನನ್ನು ಆಕೆಯ ಕುತ್ತಿಗೆಗೆ ತೊಡಿಸಿದನು. ಹಳೆಯ ನೆನಪುಗಳನ್ನು ಬಲವಂತವಾಗಿ ಕಿತ್ತೆಸೆದು ತನ್ನ ಗುರುತನ್ನು ಆಕೆಯ ಮೇಲೆ ಹೇರಿದನು. ಏನು ಮಾಯಾ, ಇದನ್ನು ನೀನು ನಿರೀಕ್ಷಿಸಿರಲಿಲ್ಲವೇ ಅಂತ ಸಾಗರ್ ಆಕೆಯ ಆಘಾತವನ್ನು ಸವಿಯುತ್ತಾ ಕೇಳಿದನು. ಕಣ್ಣುಗಳಲ್ಲಿ ನೀರು ತುಂಬಿ ಧ್ವನಿ ಗದ್ಗದಿಸುತ್ತಾ ಮಾಯಾ ಕೇಳಿದಳು. ಯಾತಕ್ಕಾಗಿ ಸಾಗರ್ ಆ ಚೈನನ್ನು ಹಾಗೆ ಮಾಡಿದಿರಿ? ಅದು ನನಗೆ
ಅಂದ್ಲು. ಸಾಗರ್ ಆಕೆಯ ಹೆಗಲನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿದನು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕ್ರೌರ್ಯ ಕಾಣಿಸುತ್ತಿತ್ತು. ನಿನ್ನ ಹತ್ತಿರ ಹಳೆಯ ವಿಷಯ ಯಾವುದೂ ಉಳಿಯಬಾರದು ಮಾಯಾ. ನಿನ್ನಲ್ಲಿರುವ ಪ್ರತಿಯೊಂದು ಅಣುವು, ನೀನು ಉಡುವ ಉಡುಪು, ನೀನು ಧರಿಸುವ ಒಡವೆ ಎಲ್ಲವೂ ನನಗೆ ಸಂಬಂಧಿಸಿದ್ದಾಗಿ ಮಾತ್ರವೇ ಇರಬೇಕು. ಬೇರೊಬ್ಬನ ನೆನಪು ನಿನ್ನ ನೆರಳಿನಲ್ಲೂ ಇರುವುದನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಈ ಚೈನ್ ಅಂದಾಗ ಮಾಯಾಗೆ ಒಳಗೊಳಗೆ ಬೆಂಕಿ ಹೊತ್ತಿ ಉರಿಯುತ್ತಿತ್ತು. ವಿಕ್ರಮ್ ಆಕೆಗೆ ದೇವಸ್ಥಾನದಲ್ಲಿ ಹಾಕಿದ್ದ ಆ ಚೈನ್ ಇಂದು ಮತ್ತೊಂದು ದೇವಸ್ಥಾನದ ಹುಂಡಿಗೆ ಸೇರಿ ಹೋಯಿತು. ಅದು ಕೇವಲ ಬಂಗಾರವಲ್ಲ, ವಿಕ್ರಮ್ ಆಕೆಗೆ ನೀಡಿದ ಭರವಸೆ, ಆಕೆಯ ನಂಬಿಕೆ. ಆ ಚೈನ್ ಜಾರಿದ ಕ್ಷಣದಲ್ಲೇ ವಿಕ್ರಮ್ ತನ್ನ ಕೈಯಿಂದ ಸಂಪೂರ್ಣವಾಗಿ ಜಾರಿ ಹೋಗಿದ್ದಾನೆ ಎಂದು ಆಕೆಗೆ ಅನ್ನಿಸಿತು. ಆಕೆಯ ಪ್ರೀತಿಯು ಒಂದು ಅಂತ್ಯವಿಲ್ಲದ ಶೂನ್ಯದಲ್ಲಿ ಬಿದ್ದಂತೆ ಭಾಸವಾಯಿತು. ಆಕೆಯ ಮೌನವನ್ನಾಗಲಿ ಆಕೆಯ ಕಣ್ಣುಗಳಿಂದ ಹರಿದ ಕಣ್ಣೀರನ್ನಾಗಲಿ ಸಾಗರ್ ಲೆಕ್ಕಿಸಲಿಲ್ಲ. ಆಕೆಯನ್ನು ಕರೆದುಕೊಂಡು ಆ ದೇವಸ್ಥಾನದ ಪ್ರಾಕಾರವನ್ನು ಸುತ್ತಿ ಬಂದನು. ಮುಂಬೈನ ಆ ಬೃಹತ್ ದೇವಸ್ಥಾನದ ಪ್ರಾಕಾರವು ಕಲಾತ್ಮಕ ಕಂಬಗಳಿಂದ ಕಂಗೊಳಿಸುತ್ತಿತ್ತು. ಭಕ್ತರು ಒಂದು ಕಡೆ ಭಕ್ತಿ ಪರವಶರಾಗಿದ್ದರೆ, ಇತ್ತ ಒಬ್ಬ ಹೆಣ್ಣು ಮಗಳು ತನ್ನ ಆತ್ಮವನ್ನು ಮೆಲ್ಲನೆ ಕಳೆದುಕೊಳ್ಳುತ್ತಿದ್ದಳು. ಪ್ರದಕ್ಷಿಣೆ ಬರುವಾಗ ಆ ಗೋಡೆಗಳ ಮೇಲೆ ಕಂಡ ದೇವತೆಗಳ ವಿಗ್ರಹಗಳು ಸಹ ಆಕೆಯನ್ನು ಅಸಹಾಯಕತೆಯಿಂದ ನೋಡುವಂತೆ ಅನ್ನಿಸಿತು. ಪ್ರದಕ್ಷಿಣೆ ಮುಗಿದ ನಂತರ ಅಲ್ಲಿದ್ದ ಒಂದು ಕಲ್ಲಿನ ಮಂಟಪದ ಜಗುಲಿಯ ಮೇಲೆ ಕುಳಿತರು. ಸಂಜೆಯ ಮಸುಕಾದ ಕತ್ತಲು ನಗರವನ್ನು ಆವರಿಸಲು ಪ್ರಾರಂಭಿಸಿತ್ತು. ದೇವಸ್ಥಾನದ ಶಾಂತಿಯು ಮಾಯಾಗೆ ನೆಮ್ಮದಿಯನ್ನು ನೀಡುವ ಬದಲು ಒಂದು ರೀತಿಯ ಮರಣದ ಶಾಂತಿಯಂತೆ ತೋರಿತು. ಹೊಸ ಚೈನ್ನ ಭಾರ ಆಕೆಯ ಕುತ್ತಿಗೆಯನ್ನು ಒತ್ತುವುದಕ್ಕಿಂತ ಸಾಗರನ ಸಾಮೀಪ್ಯ ಆಕೆಯ ಮನಸ್ಸನ್ನು ಹೆಚ್ಚಾಗಿ ಒತ್ತುತ್ತಿತ್ತು. ಮಾಯಾ ಮೌನವಾಗಿ ನೆಲವನ್ನು ನೋಡುತ್ತಾ ಕುಳಿತಿರಲು ಸಾಗರ್ ಆಕೆಯನ್ನೇ ರೆಪ್ಪೆ ಇಕ್ಕದೆ ನೋಡುತ್ತಿದ್ದನು. ತಾನು ಅಂದುಕೊಂಡಿದ್ದನ್ನು ಸಾಧಿಸಿದ ಒಬ್ಬ ಬೇಟೆಗಾರನ ತೃಪ್ತಿ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ದೇವಸ್ಥಾನದ ಪ್ರಾಕಾರದ ಆ ಒಂಟಿತನ, ಸಂಜೆಯ ಮಸುಕಾದ ಬೆಳಕು, ದೂರದಲ್ಲಿ ಕೇಳಿಸುವ ಗಂಟೆಯ ಧ್ವನಿ ಎಲ್ಲವೂ ಒಂದು ರೀತಿಯ ಒತ್ತಡವನ್ನು ಉಂಟು ಮಾಡುತ್ತಿದ್ದವು. ಬಹಳ ಹೊತ್ತು ಮಾಯಾ ಶಿಲೆಯಂತೆ ಕುಳಿತಿರುವುದನ್ನು ನೋಡಿದ ಸಾಗರ್ ಮೆಲ್ಲನೆ ತನ್ನ ಎಡಗೈಯನ್ನು ಆಕೆಯ ಕೈಗಳ ಮೇಲೆ ಇಟ್ಟನು. ಆ ಸ್ಪರ್ಶದಲ್ಲಿ ಒಂದು ರೀತಿಯ ಅಧಿಕಾರ ಮತ್ತು ಸಣ್ಣ ಆಸೆ ಬೆರೆತಿತ್ತು. ಆಕೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದವನು ಆಕೆಯ ಕಣ್ಣುಗಳನ್ನು ನೇರವಾಗಿ ನೋಡಿ ಮಾತನಾಡಲು ಪ್ರಾರಂಭಿಸಿದನು. ಇಲ್ಲಿ ನೋಡು ಮಾಯಾ, ನಿನಗೆ ಈ ಸಾಗರ್ ಒಬ್ಬ ವಿಲ್ಲನ್ ಥರ ಕಾಣಿಸಬಹುದು. ಆದರೆ ಏನು ಮಾಡುವುದು? ಈ ಜಗತ್ತಿನಲ್ಲಿ ಸ್ವಾರ್ಥವಿಲ್ಲದ ಮನುಷ್ಯರೇ ಇಲ್ಲ. ಒಂದು ವೇಳೆ ನಾವು ಒಂದಾಗಬೇಕು ಎಂದು ನಾನು ನಿರ್ಧರಿಸುವುದಕ್ಕಿಂತ ಮುಂಚೆಯೇ ನಿನ್ನ ಪ್ರೀತಿಯ ಬಗ್ಗೆ ನನಗೆ ತಿಳಿದಿದ್ದರೆ ನಿನ್ನನ್ನು ನಾನು ಯೋಚಿಸಿಯೂ ನೋಡುತ್ತಿರಲಿಲ್ಲ. ಆದರೆ ನನಗೆ ನೀನೇ ಸೂಕ್ತ ಜೋಡಿ ಎಂದು ಅನ್ನಿಸಿತು. ನನ್ನ ಫ್ಯಾಮಿಲಿಯಲ್ಲಿ ಮಾತನಾಡುವುದಕ್ಕಿಂತ ಮುಂಚೆಯೇ ನಿನ್ನ ತಂದೆಯ ಹತ್ತಿರ ಮಾತನಾಡಿದೆ. ಅವರು ತಕ್ಷಣವೇ ಓಕೆ ಎಂದರು ಅನ್ನುತ್ತಾ ಸ್ವಲ್ಪ ಬಿಡುವು ಕೊಟ್ಟು ಆಕೆಯ ಮುಖಭಾವದ ಬದಲಾವಣೆಗಳನ್ನು ಗಮನಿಸುತ್ತಾ ಮುಂದುವರೆಸಿದನು. ನೀನು ನನ್ನ ಹತ್ತಿರ ಆರಂಭದಲ್ಲಿ ನಡೆದುಕೊಂಡ ರೀತಿಯೇ ಬಹುಶಃ ನಿನಗೂ ನಾನು ಇಷ್ಟವಾಗಿರಬಹುದು ಎಂದು ನಾನು ಭಾವಿಸುವಂತೆ ಮಾಡಿತು. ಎಲ್ಲರಿಗೂ ನಿನ್ನನ್ನು ಪರಿಚಯಿಸಿದ ನಂತರ ನೀನು ವಿಕ್ರಮ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದರೆ ಅದನ್ನು ನನ್ನಿಂದ ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ? ಪ್ರೀತಿಸುವುದು ತಪ್ಪಲ್ಲ ಮಾಯಾ, ಆದರೆ ಪ್ರೀತಿಸಿದವರೆಲ್ಲರೂ ಒಂದಾದ ಇತಿಹಾಸವೇ ಇಲ್ಲ. ಆದ್ದರಿಂದ ಇದನ್ನೆಲ್ಲ ಮರೆತುಬಿಟ್ಟು ಇನ್ಮುಂದೆ ಸಾಗರ್ನ ಹೆಂಡತಿಯಾಗುವುದರ ಬಗ್ಗೆ ಮಾತ್ರ ಯೋಚಿಸು ಅಂತ ಅವನು ಹೇಳಿ ಮುಗಿಸಿದ ನಂತರ ಕೆಲವು ನಿಮಿಷಗಳ ಕಾಲ ಮೌನ ಆವರಿಸಿತು. ಸಾಗರ್ ಆಕೆಯ ಮೌನವನ್ನು ಆಸ್ವಾದಿಸುತ್ತಿದ್ದಾಗ ಅವನು ಕನಸಿನಲ್ಲೂ ನಿರೀಕ್ಷಿಸದ ಒಂದು ಘಟನೆ ನಡೆಯಿತು. ಅವನು ಹಿಡಿದಿದ್ದ ತನ್ನ ಕೈಯ ಮೇಲೆ ಮಾಯಾ ತನ್ನ ಇನ್ನೊಂದು ಕೈಯನ್ನು ಇಟ್ಟು ಮೆಲ್ಲನೆ ಒತ್ತಿದಳು. ಸಾಗರ್ ಆಘಾತದಿಂದ ಕಣ್ಣುಗಳನ್ನು 2 ಬಾರಿ ಮಿಟುಕಿಸಿದನು. ಅವನಿಗೆ ಇದನ್ನು ನಂಬಲು ಸಾಧ್ಯವೇ ಆಗಲಿಲ್ಲ. ಅವನ ಕಲ್ಲಾದ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಮಾಯಾ, ಆರ್ ಯು ಓಕೆ ಎಂದು ಅವನು ಅರ್ಥವಾಗದೆ ಕೇಳಿದನು. ಮಾಯಾ ತಲೆ ಎತ್ತಿ ಅವನನ್ನು ನೋಡಿದಳು. ಆಕೆಯ ಕಣ್ಣುಗಳಲ್ಲಿ ಈಗ ಕಣ್ಣೀರಿರಲಿಲ್ಲ, ಒಂದು ರೀತಿಯ ಸ್ಪಷ್ಟತೆ ಇತ್ತು. ಈ ಕತೆ ಇನ್ನು ಮುಂದುವರೆಯುವುದು. ಥ್ಯಾಂಕ್ ಯು ಸೋ ಮಚ್.